ರಾಶಿ ಹಾಕಿದ ಮೇಲೆ ಆಸೆ ದುರಾಸೆ ದುರಾಸೆ ದುರಂತಕ್ಕೆ ಕಾರಣವೆಂದು ಗೊತ್ತಿದ್ದರೂ ಸೀತೆಯ ಆಸೆಗಾಗಿ ಅಂದು ನಡೆಯಿತು ರಾಮಾಯಣ. ಇಂದು ಕಲಿಯುಗದ ಕೌರವ ರಾಜನ ಭೂಮಿಗೆ ದುರಾಸೆಗೆ ಬಿದ್ದಾಗ ಅಂದು ನಡೆಯಿತು ಮಹಾಭಾರತದ ಕುರುಕ್ಷೇತ್ರ. ನಾನು ಕಲಿಯುಗದ ಕುಬೇರನಾಗಬೇಕೆಂದು ಆಸೆ ಪಟ್ಟ ನಾನು ಹೊಡಿರುವ ಚಕ್ರಯುಗದಲ್ಲಿ ಆ ಕ್ರಾಂತಿವೀರ ಆ ಜೈವೀರನ್ನು ನನ್ನ ಸೇಡೆಂಬ ಗುಂಡಿಗೆ ಆಹುತಿ ಮಾಡಿ ರಾವಣ ಅದೇ ರವಿಕಾಂತನಿಂದ ಅವರ ಆಸ್ತಿಯನ್ನು ಸರ್ವನಾಶ ಮಾಡಿ ನನ್ನ ಆಸೆ ಪೂರೈಸಿಕೊಳ್ಳದಿದ್ದರೆ ರಗ 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 ಶತ್ರುಗಳ ಸರ್ದಾರ ಪೊಲೀಸ್ ಪಾಟೀಲ್ ದೇವೇಗೌಡನೇ ನಗೆ. ಜಿತೇಂದ್ರ ನಿಮ್ಮ ಆಜ್ಞೆಗೆ ರೆಡಿಯಾಗಿ ನಿಂತಿದ್ದಾನೆ ಈ ಬಾಹುಶಾಲಿ ಜಿತೇಂದ್ರ. ಆ ಸೇನಿನ ತಳಪಕ್ಕೆ ಕಳಿಸಿದ ಗಜರಾಜ್ ಇಲ್ಲೂ ಏಕೆ ಬರಲಿಲ್ಲ? ಆ ಕೆಲಸ ಅಷ್ಟು ಸುಲಭ ಅಲ್ಲ ಗೌಡ್ರಿ. ಆ ಕಾಡಿನ ಒಳಗೆ ನುಗ್ಗಿ ಆ ಕಾಡಿನ ರಾಜನ ಕಣ್ಣು ತಪ್ಪಿಸಿ ಔಷಧ ಬಾಟ್ಲಿ ಬದಲಾಯಿಸಿ ಬರದಂದ್ರೆ ಆ ಹನುಮಂತ ಸಮುದ್ರ ಹಾರಿ ಲಂಕೆಗೆ ಹೋದಂತೆ ಸರಿ. ಜಿತೇಂದ್ರ, ಅನುಮಾನದ ಮಾತಿಗೆ ಮುನ್ನಡೆ ಕೊಡೋ ಸಮಯ ಅಲ್ಲ ಇದು. ನಾನು ಈ ನಾಡಿಗೆ ದೊರೆ ಆಗ್ಬೇಕು. ದೊರೆ ಆಗ್ಬೇಕಾದ್ರೆ ಆ ತ್ರಿಮೂರ್ತಿಗಳ ಸಂಹಾರ ಆಗಲೇಬೇಕು. ಆ ಕಾಲ ಹತ್ರ ಬರ್ತಾ ಇಲ್ಲ ಅಂದ್ರೆ ನೀವೆಲ್ಲ ನನ್ನ ಪಾಲಿಗೆ ಇದ್ದು ಸತ್ತಂತೆ. ಮೊತಾಲಿಕಾ, ಹೊಡೆದು ನಿಂತೇನ್ರಿ ಅಪ್ಪ ನಿಮ್ಮಪ್ಪ ಅದಕ್ಕೆ ಶರಣ. ನಮ್ಮ ಹಿರಿಗಳು ನಾಳಕ್ಕ ನೋಡ್ರಿ ನನ್ನ ಕೈ ಆದವ್ರು ಮರ್ನ. ಏ ಮೊತಾಲಿಕಾ, ಗಂತ ಗೌಡ್ರ ವಿಷದ ಬಾಟ್ಲಿ ಕೊಟ್ಟ ಗಜರಾಜನ ಕೈಯಾಗ ಅವ್ರ ಮರಣದ ತಾರೀಕ್ರಿ ಗೌರ್ಮೆಂಟ್ ಸಿಕ್ಕ ಹೆಂಗ್ ಕುಂದ್ರತಲ್ರಿ ಹಂಗ ಫಿಕ್ಸ್ ನೋಡ್ರಿ ದಣಿ. ಹಾಗಿದ್ರೆ ಇನ್ನು ಏಕೆ ಬರಲಿಲ್ಲ ಗಜರಾಜ್? ಬಂದೆ ಜಿತೇಂದ್ರ ಬಂದೆ. ಆ ಸಿಂಹದ ಗವಿಗಳಿಗೆ ಹೊಕ್ಕು ಆ ಸಿಂಹದ ಜೊತೆ ಆಟ ಆಡಿ
ಪಾಠ ಮಾಡಿ ಡೇಟ್ ಫಿಕ್ಸ್ ಹೇಳಿ ಬರ್ಬೇಕಾದ್ರೆ ಇಷ್ಟೆಲ್ಲ ಸಮಯ ಬೇಕಾಯ್ತು. ಇನ್ನು ನನ್ನ ತಾಕತ್ತೇನು ಅಂತ ಅರ್ಥ ಮಾಡಿಕೊಳ್ಳಲಿವೆ? ಅರ್ಥವಾಗಿದೆ ಗಜರಾಜ್, ಅರ್ಥವಾಗಿದೆ. ನೀನು ಹೋದ ಕೆಲಸ ಸಕ್ಸಸ್ ಇಲ್ಲಾನೋ ಸಕ್ಸಸ್? ಗೌಡರೇ, ಆ ಶ್ರೀರಾಮನ ಬಾಣಕ್ಕೆ ರಾವಣ ಸುಕ್ಕು ಸತ್ತಂತೆ. ಇಂದು ಆ ಶ್ರೀಕೃಷ್ಣನ ಚಕ್ಕರಕ್ಕೆ ಸಾಕಷ್ಟು ಜನರು ಸಿಕ್ಕು ಸತ್ತಂತೆ. ಇಂದು ನನ್ನ ಸೇಡಿ ಎಂಬ ಬಾಣಕ್ಕೆ ಆ ಕ್ರಾಂತಿವೀರನ ತಲೆ ಹೋಳೋದು ಗ್ಯಾರಂಟಿ. ಇಂಥ ಕೆಲಸವನ್ನು ಇಷ್ಟ ಸುಲಭದಿಂದ ಮಾಡಿ ಬಂದಿದ್ದೇನೆ. ಗಜರಾಜ್, ಈ ಕೆಲಸ ನೀನೀಗಲೇ ತಿಳಿಸಿದ್ರೆ ಪ್ರತ್ಯೇಕವಾಗಿ 1 ಕೋಟಿ ಹಣ ಕೊಡ್ತಾನ. ಆ ರವಿಕಾಂತ ಇಷ್ಟವಾದ ಔಷಧ ಬಾಟ್ಲನ್ನು ಬದಲಾಯಿಸಿ ಅದೇ ಸ್ಥಳಕ್ಕೆ ನನ್ನ ಔಷಧ ಬಾಟ್ಲನ್ನು ಇಟ್ಟು ಅಲ್ಲೇ ಮರಿಗೆ ನಿತ್ತ ಬಿಟ್ಟಿ ಆ ಕ್ಷಣದಲ್ಲಿ ಆ ಕ್ರಾಂತಿವೀರ ಅಲ್ಲಿಗೆ ಬಂದು ಅನ್ನ ಹೊತ್ತಿಗೆ ನನಗೆ ಕ್ಷಮೆ ಮಾಡಿ ಎಂದು ಕೇಳಿ ಅಲ್ಲಿದ್ದ ನನ್ನ ವಿಷದ ಬಾಟ್ಲಿಯನ್ನು ತೆಗೆದುಕೊಂಡು ಅವನ ಕಣ್ಣಲ್ಲಿ ಹಾಕಿದ ತಕ್ಷಣವೇ ಕಣ್ಣು ಉರಿ 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 ಅಂತ ಸಂಕಟ ಶುರು ಮಾಡಿಕೊಂಡ. ಮುಂದೇನಾಯ್ತು? ಮುಂದೇನಾಗುತ್ತದೆ? ಕಣ್ಣು ಕಳೆದುಕೊಂಡ ಜಯವೀರ ಲೇತಮ ರವಿಕಾಂತ ಬರುವ ಹೊತ್ತಾಯ್ತು. ನೀನು ಅವನ ಕೈಯಲ್ಲಿ ಸಿಕ್ಕು ಸಾಯಬೇಡ, ನೀ ಇಲ್ಲಿಂದ ಹೊರಗೆ ಹೋಗಿ ಬಿಡು ಅಂತ ಕಳಿಸಿಬಿಟ್ಟ. ಆಗ ರವಿಕಾಂತ ಬಂದು ಇದನ್ನೆಲ್ಲ ನೋಡಲಿಲ್ಲವೇ? ನೋಡಿ ಮನಸ್ಸಿಗೆ ಯಾಕಂತ ಮಾಡಿಕೊಂಡ. ಇಲ್ಲಿ ಔಷಧ ಅವನ ಕಣ್ಣಲ್ಲಿ ಹಾಕಿದವರು ಯಾರು? ಇಲ್ಲಿಗೆ ಹೊಸಬರು ಯಾರು ಬಂದಿದ್ರಂದು ಅವರಿಬ್ಬರನ್ನು ಸುಚ್ಚಿ ಕೇಳ್ತಿದ್ದ. ಅದನ್ನೆಲ್ಲ ಕೇಳಿ ಅವರು ಅಲ್ಲೇ ಮರಿಗೆ ನಿಂತ ಬಿಟ್ಟಿದ್ರು. ಅಷ್ಟೇ ಅಲ್ಲ, ಆ ಔಷಧಿ ಅವನ ಕಣ್ಣಲ್ಲಿ ಹಾಕಿದವರು ಯಾರು? ಇಲ್ಲಿ ಹೊಸಬರು ಯಾರು ಬಂದಿದ್ರು ಎಂದು ಕೇಳಿಕೊಂಡ ಅವರಿಬ್ಬರ ಮೂಕರಾಗಿ ನಿಂತ ಬಿಟ್ಟಿದ್ರು. ಓಟೈಡ, ನಿಮಗೆ ತುಂಬಾ ಥ್ಯಾಂಕ್ಸ್. ಗೊತ್ತಿರಲೇ ನಿಮ್ ಬಾಯಿನ. ಆ ಔಷಧಿ ಹಾಕಿದವರು ಆ ರವಿಕಾಂತನಿಗೆ ತಿಳಿಯಲಿಲ್ಲ. ಹೆಣ್ಣು ಆ ಕ್ರಾಂತಿವೀರ ಅಪರಾಧಿ ಎಂದು ತಿಳಿಸುವುದು ಹೇಗೆ? ಇಲ್ಲೇ ಇರೋದು ಮುಖ್ಯವಾದ ಪಾಯಿಂಟ್. ಈಗಲಂತದ್ದು ರವಿಕಾಂತ ಇಲ್ಲಿಗೆ ಬರುವ ಹೊತ್ತಾಯ್ತು. ಈ ಕೆಲಸದ ಬಗ್ಗೆ ನಾನು ಅವನಿಗೆ ತಿಳಿಸುತ್ತೇನೆ. ಓಕೆನಾ? ಹೋಗಲ್ಲ? ಓಕೆ, ಆ ಕೆಲಸ ನೀನು ಮಾಡಿದ್ರೆ ಪ್ರತ್ಯೇಕವಾಗಿ 5 ಕೋಟಿ ಹಣ ಕೊಡ್ತೇನೆ. ಗೌಡ್ರ, ನನಗೆ ಏನೋ ಎದೆ ಡವ ಡವ ಅನ್ನತೈತ್ ನೋಡ್ರಿ ಅಪ್ಪ. ಏನೋ ಅಡ್ವಟ್ ಆಗೋಂಗ್ ಕಾಣ್ತೈತೆ. ಏನು ಮಾಡುತ್ತಾ ಇದ್ದಿಲ್ಲ ಆರಾಮ್ ಕೋರ್ ನನ್ನ ಮಗನ ದೇವೇಗೌಡ? ಏಕವಚನದಿಂದ ಮಾತುಗಳೇ ಗುಡ್, ವೆರಿ ಗುಡ್. ಯಾಕೆ ನಿನ್ನ ಕೈಯಲ್ಲಿ ಬಲವಿಲ್ಲ, ಮಾತಿನಲ್ಲಿ ಛಲವಿಲ್ಲ? ಏಕೆ ಏಕೆ ಏನಾಯ್ತು ನಿಂಗೆ? ಕಂದಕದಲ್ಲಿ ಕರಿ ಎತ್ತಿ ಮೆರೆತಿರುವ ನಿನಗೆ ಅಗ್ನಿ ಪರೀಕ್ಷೆವೇ? ಆ ಕಾಲ ಅವರಿಗೆ ಪೂರ ಹತ್ತಿರ ಬಂದಿದೆ ಜಿತೇಂದ್ರ. ಯಾಕೆ ರವಿಕಾಂತ? ಬಾಯಿ ಮುಚ್ಚರ್ಲೇ ನರ ಸತ್ತ ನಾರ್ಮದ ನನ್ನ ಮಕ್ಕಳ. ಮಾಡಬಾರದ ವೇಷ ಕಾರ್ಯ ಮಾಡಿ ನನಗೆ ಬಣ್ಣ ಹಚ್ಚಲು ಬರಬೇಡಿ. ಆ ಜೈವರನ್ನು ಕಟ್ಟಿ ಹಾಕಿ ಬಡಿದು ಅವನ ಕಣ್ಣು ತೆಗೆದು ಅವನ ಆಸ್ತಿ ಬರೆಸಿಕೊಂಡು ಅವನನ್ನು ಮನೆಯಿಂದ ತಳ್ಳಿದವರು ಯಾರಂದು ಇದನ್ನು ವಿಚಾರಿಸಿ ನಿಮ್ಮ ರೊಂಡ ಚಂಡಾಡಲು ಬಂದಿದ್ದೇನೆ.
ಗೌಡ್ರ ಇಲ್ಲೇನೋ ಹಾದಿ ಎಡವಟ್ಟ ಆಗುವಂಗ ಕಾಣ್ತೈತ್ರಿ ಅಪ್ಪ. ಮೊದಲು ನನಗೆ ಎದಿ ಡವ ನಾತೈತ್ರಿ ಅಪ್ಪ ಅದೇನೇ ಮುತ್ತಾನಿಕ ಹಾದಿ ತಪ್ಪಿಸಬೇಡ, ಸುಮ್ಮನೆ ನಿಂತುಕೋ. ಲೇ ಜಿತೇಂದ್ರ, ಅವೇನ ಸುಮ್ಮನೆ ನಿಂತುಕೊಳ್ಳುತ್ತಾನಲೇ? ನೀವು ಮಾಡಿದ ಯಶ ಕಾರ್ಯ ನೋಡಿ ನನ್ನ ಕೋಪಾಗ್ನಿ ಕೆರಳಿ ಹಾವು ಎತ್ತಿ ನಿಮ್ಮ ಹಚ್ಚಲು ನಿಂತಾಗ ನನಗೆ ಸತ್ಯ ಬೇಕು. ಸತ್ಯಕ್ಕಾಗಿ ಸಾಯುವ ನನಗೆ ನಿಮ್ಮ ರಕ್ತ ಬೇಕು. ಕರೆಕ್ಟ್ ಪಾಯಿಂಟ್ ಇದು. ನಿನಗೆ ಸತ್ಯಕ್ಕಾಗಿ ಸತ್ಯದ ರಕ್ತ ಬೇಕು ನಿಜ, ಆದ್ರೆ ಕೇಳು, ಗೌಡರು ಹಣಕ್ಕಾಗಿ ಹೊಡೆದಿದ್ದು ನಿಜ, ಆದರೆ ಮನೆಯಿಂದ ಹೊರಗೆ ಹಾಕಿದ್ದು ನಿಜ. ಆದ್ರೆ ನೀನು ಸತ್ಯವಂತನಾದ ಆ ಜೈವರ್ನ ಹಾಸ್ಪಿಟಲ್ಗೆ ಹಾಸ್ಪಿಟಲ್ಗೆ ತೋರಿಸಿದ್ದು ನಿಜ. ಆದರೆ ಈ ತಂದೆ ಇಟ್ಟ ಔಷಧ ಬಡ್ಡನ್ನು ಬದಲಾಯಿಸಿದವರು ಯಾರು? ಅದನ್ನು ಕಣ್ಣಲ್ಲಿ ಹಾಕಿದವರು ಯಾರು? ಇಲ್ಲ, ಯಾರವನು ಅದರ ಸತ್ಯ ಮರ್ಮ ನಿನಗ ಗೊತ್ತೇನಲೇ? ನಾನು ಯಾರು? ಸಕಲ ಬಲ್ಲಾಟ ಬರ್ಮ. ನೀನೊಂದು ತ್ರಿಲೋಕದ ಧ್ಯಾನಿ ಎಂದು ತಿಳ್ಕೊಂಡಿದ್ದೀನಿ, ಅದು ಎಂದು ಸೊಲ್ಲಾಯ್ತು. ಇದಕ್ಕೆ ಉತ್ತರ ಬೇರೆ ಯಾರು ಅಲ್ಲ, ಆ ಜಯಮ್ಮ ಜಯವರ್ನೇ ಹೇಳ್ತಾರೆ. ಸತ್ಯದಿಂದ ಕೇಳು. ಲೇ ಗಜರಾಜ, ಏನಿದೆ ನಿನ್ನ ಮಾತು? ಅನ್ನೋದು ಸತ್ಯವಾದ ಮಾತು. ಆ ಜಯಮ್ಮ ಅವನ ಔಷಧ ಬಾಟನ್ನು ಬದಲಾಯಿಸಿ ಅವನ ಕಣ್ಣಲ್ಲಿ ಹಾಕಿದವರು ಯಾರು? ಯಾರವನು? ನಮ್ಮೆಲ್ಲರ ಕಡೆ ವೈರಿಯಾದ ಕ್ರಾಂತಿವೀರ ಗಜರಾಜ, ಈ ಮಾತು ಸತ್ಯವೇ? ನನ್ನ ಮಾತನ್ನು ನೀನು ನಂಬೋದಿಲ್ಲ ಎಂದು ತಿಳಿದು ಅವನ ಭಾವಚಿತ್ರವನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀನೇ ನೋಡು, ಗೊತ್ತಾಗುತ್ತದೆ. ಕ್ರಾಂತಿವೀರ, ನನ್ನ ರೋಷಿ ಎಂಬ ಬಂಡೆಗಲ್ಲಿಗೆ ನೀನೇ ಆಯ್ದು ಸಾಯಲು ಸಿದ್ಧನಾದಿಯಲು ಅದಮ. ಈ ಟೈಗರ್ ಸೌಂಡ್ಗೆ ಇಡೀ ಬೆಟ್ಟವೇ ಪುಡಿ ಪುಡಿ ಆಗಿ ಅದರ ಹೊರದಕ್ಕೆ ಸಿಲುಕಿ ಬಿದ್ದಿಯಲು ಪಾಪಿ. ಇಲ್ಲಿವರೆಗೂ ನಿನ್ನನ್ನು ಕೆರಳಿ ಕೈ ಬಿಟ್ಟು ನಡೆದಿದ್ದೆ, ಆದರೆ ಸ್ವಂತ ನಿನ್ನ ಅಣ್ಣನಿಗೆ ನೀನೇ ಏಸ ಕಾರ್ಯ ಮಾಡಿ ಹೋಗಿರಿವೆ ಅಂದಾಗ ನಿನ್ನನ್ನು ಶಾಶ್ವತ ಯಮಲಕ್ಕೆ ಕೆಲಸವೇ. ಹೇ ದೇವೇಗೌಡ, ಮೊದಲು ಆ ಕೆಲಸ ಮಾಡಿ ಮತ್ತೆ ನಿಮ್ಮ ಸಮಾಚಾರಕ್ಕೆ ಬಂದೇ ಬರ್ತೆ. ಗುಡ್ ಬೈ. ಹೌದರಿ, ಇನ್ನು ಮುಂದೆ ನಮ್ಮ ಕೆಲಸ ಸಕ್ಸಸ್ಫುಲ್. ಇದ್ರಿರ್ಬೇಕು ನಿಮ್ಮಂತ ಜೀವನ ಗೆಳೆಯರ. ಇಂಥ ಚಾಣಕ್ಷ ಗೆಳೆಯರಿಗೆ ನಾನು ಕಾವಲುಗಾರನಾಗಿ ನಿಂತಾಗ್ಲಿ ನಮ್ಮ ಕೆಲಸ ಸಕ್ಸಸ್ಫುಲ್. ಗೋತಾಲಿಕಾ, ನಾವೆಲ್ಲ ಖುಷಿಯಿಂದ ನಗುತ್ತಿರುವಾಗ ನೀನು ಥರ್ಡ್ ವರ್ಷದ ನಿಂತಿಯಲ್ಲ, ಏಕೆ? ಗೌಡ್ರ, ನಾ ತಡವರ್ಸಾಕ ನಿಂತೇಳ್ರಿ ಅಪ್ಪ. ನಿಮ್ಮ ಹಲಕಡು ದೇರಿ ದಂಧೆಗೆ ಒಂದೊಂದು ಎರಡೆರಡು, ಅದಕ್ಕಾಗಿ ನೀವು ಮಾಡೋ ಕೆಲಸಕ್ಕಾಗಿ ಸಣ್ಣಗೆ ನಿಮ್ಮ ಇತಿಹಾಸನ ಬರೆಯಾಕತ್ತೇನ್ರಿ ಅಪ್ಪ. ಅಂದ್ರೆ ಗೌಡ್ರ, ಮತ್ತು ಹೊಳ್ಳಿ ಬಂದು ನಿಮ್ಮ ಸಮಾಚಾರ ಕೇಳತ್ತಂತ ಯಾಕ ಹೊಳ್ಳವಾದ ರವಿಕಾಂತ್ ಅಂತೇನ್ರಿ ಅಪ್ಪ. ಹಾ, ಹೌದಲ್ಲ ಗೌಡ್ರಿ, ನನಗೆ ಈಗ ಅರ್ಥವಾಯ್ತು. ಅದಕ್ಕೆ ಇರುದೇ ಒಂದೇ ದಾರಿ. ಗಜರಾಜ್, ಅದೇನಂತ ಹೇಳಿಬಿಡು. ಈಗಂತಲೂ ನಡೀತಾ ಇದೆ ಆ ರವಿಕಾಂತ ಕ್ರಾಂತಿ ವಿರುದ್ಧದಲ್ಲಿ ಮಧ್ಯದಲ್ಲಿ ಯುದ್ಧ. ಆ ಯುದ್ಧದ ಗದ್ದದಲ್ಲಿ ಆ ರವಿಕಾಂತನ ವಿದ್ಯಾಶಾಲೆಯನ್ನು ಸುಟ್ಟು ನಮ್ಮ ಕಾರ್ಯಗಳನ್ನು ನಡೆಸೋಣ. ಎಲ್ಲ ಅಪರಾಧಿಗಳನ್ನು ಆ ರವಿಕಾಂತನ ಮೇಲೆ ಏರಿ ಬಿಡೋಣ. ಏನಂತೀರಿ ಅದಕ್ಕ? ಓಕೆ, ಇದೊಂದು ಒಳ್ಳೆಯ ಪ್ಲಾನ್. ಜಿತೇಂದ್ರ, ಈಗಲೇ 10 ಜನ ರೌಡಿಗಳನ್ನು ಕರೆದುಕೊಂಡು ಹೋಗಿ ಆ ಕೆಲಸ ನೀನು ಮಾಡು. ಇದೆಲ್ಲ ನಾನ್ ನೋಡ್ತೀನ. ಆಯ್ತು ಗೌಡ್ರಿ.
ಬ್ಯಾಡ್ಲಿ ಮಂಗ್ಯ ನನ್ನ ಮಗನ ಒಂದ ಎಷ್ಟು ಹೇಳಿರು ನಿನಗೆ ಬುದ್ಧಿ ಇಲ್ಲ ಅಂತ ನೋಡ. ಶಿಕ್ಷಣವೇ ವಿದ್ಯಾಶಾಲಿ. ನಾವು ನೀವು ಒಂದ ಶಾಲೆ ಕಲಿತಾರ ದೊಡ್ಡವ್ರ ಆಗಿವ್ಲಿ, ಅದ್ರಾಗ ನಮ್ಮ ಮಕ್ಕಳು ಕಲಿಯಾಕತ್ತಾವ. ಆ ವಿದ್ಯಾ ಸುಡ್ತಾನ ಅಂದ್ರೆ ನಿನಗೆ ಯಾವಾರ ಏನ ನಾಕಿಲ್ಲನಲ್ಲಿ ಸುಡಬಾರದ್ಲಿ, ದೊಡ್ಡ ತಪ್ಪದ ಅಂದಾಗಲಿ ತಮ್ಮ ಇದು. ಇದೆಲ್ಲ ನಿನಗೆ ಅರ್ಥವಾಗುದಿಲ್ಲ, ಸುಮ್ಮನೆ ಇರು. ಇದಕ್ಕೆಲ್ಲ ನಾನಿದ್ದೇನೆ. ಏ ಮೊತಾಲಿಕಾ, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ಬಾ ಮನೆಗೆ ಹೋಗೋಣ. ನೋಡ್ರಿ ಮನ್ಯಾಗ ಕುಂತ್ರ ನಮ್ಮ ತಂದಿ ಕಾಟ, ಹಿತ್ತಲ ಕಡೆ ಹೋದ್ರ ಹಂದಿ ಕಾಟ. ಎಲ್ಲ ಸುಳ್ಳ. ಕರೆನ ಈ ಊರ ಬಂದ್ರೆ ಈ ಕುಂತ ಮಂದಿ ಕಾಟ. ಊಟ ಬಾದ್ರಿ ಒಟ್ಟ ಹೆಣ್ಣಾಗಿ ಕೊಟ್ಟಬಾರ್ದು ಅಲ್ರಿ. ಹಿಂಗೆಲ್ಲ ಉಡಾಳ ಹುಡುಗರು ಮಾಡಾಕತ್ತ ಮದುವೆ ಆಗ್ಲಾರಂತ ನಮ್ಮಂತ ಹರಿಯದ ಹುಡುಗಿಯಾರು ತಿರ್ಗಾಡೋದ್ರಿ ಹಂಗ. ಇವತ್ತ ಬರ್ಲಿ ನಮ್ಮಪ್ಪ ಆ ಮೊಬೈಲ್ ಕಿರ್ನೇನ ಮದುವೆ ಆಗ್ತೀನಿ ಅಂತ ಹೇಳ್ಬಿಡ್ತೇನೆ. ಭಕ್ತಿಯ ಸಾಗರ ಬಬಲಾದಿಸು ಕ್ಷೇತ್ರ, ಭಕ್ತಿಯ ಸಾಗರ ಬಬಲಾದಿಸು ಕ್ಷೇತ್ರ, ಪರಶಿವನ ಅವತಾರ ಸದಾ ಶಿವತಾರ, ಚಂದ್ರಗಿರಿ ದೇವಿ ಮಠವೇ ಭಕ್ತಿಯ ಮಂದಿರ. ರಮಣಂದುಡು ಹನುಮಂತನ ಭವಿಷ್ಯ ಹೇಳ್ತೀನಿ ಕೇಳರಿ ಬಾಬು. ಹಿಂದಾದದ್ದು ಈಗಲೇ ಹೇಳ್ತೀನಿ, ಮುಂದಾಗೋದು ಈಗಲೇ ಹೇಳ್ತೀನಿ, ಬರ್ರಿ ಬಹುಶಃ. ನನ್ನ ವೇಷಭೂಷಣೆ ನೋಡಿದ್ರೆ ನಿನಗೆ ತಿಳಿದಿಲ್ಲ ನಮ್ಮ, ನಾನು ರಾಮನ ಭಕ್ತ ರಾಮಕೊಂಡ್ಲೆ ಅಂತ. ಹಿಂದಾದದ್ದು ಈಗಲೇ ಹೇಳ್ತೀನಿ, ಮುಂದಾಗೋದು ಈಗಲೇ ಹೇಳ್ತೀನಿ. ನೀವು ಒಂದಂದ್ರೆ ನಿನ್ನ ಜಾತಕವನ್ನೇ ಜಾಲಾಡಿ ಬಿಡ್ತೀನಿ. ಹಂಗಾರ ನನ್ನ ಭವಿಷ್ಯ ನೀವು ಕರೆ ಕರೆನ ಹೇಳ್ತೀರಾ? ಕರೆ ಹೇಳ್ತಿ ಅಂತಲ್ಲ, ಕೇಳ್ತೀಯಲ್ಲಮ್ಮ. ಈ ರಾಮಕೊಂಡ್ಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶನ ಸುತ್ತಿ ಓದಿ ಬಂದಾನ. ಅತಂತ ಇದ್ದವ್ರಿಗೆ ಬೋಧಿ ಗ್ವಾಜ್ ಅವ್ರ ಬಾಳ ಬಂಗಾರ ಮಾಡಿ. ಹೌದ್ರಿ, ಹಂಗಾರ ಮೊದಲ ಭವಿಷ್ಯ ಹೇಳ್ರಿ, ಆಮೇಲೆ ನಿಮ್ ದಕ್ಷಿಣ ಕೇಳಿ. ನೋಡಮ್ಮ, ಕರೆ ಇದ್ರೆ ದಕ್ಷಿಣ ಕೊಡುವಂತೆ, ಸುಳ್ಳಾದ್ರ ದಕ್ಷಿಣ ಕೊಡಬೇಡ. ಮೊದಲು ನಿನ್ನ ಕೈ ಕೊಡು. ಚಿನ್ನು ಗೊತ್ತನ್ರಿ ನಮ್ಮ ಅವ್ವಕಿ. ಆಹಾ, ಏನ್ ಮೆತ್ತಗೈತಿಪ್ಪ ಅಂತ ಬೇಳ ಬೇತನ ಸಿಕ್ಕಿದ್ರು ಬಿಡ್ತಿದ್ದಿಲ್ಲಲ್ಲಪ್ಪ. ರಾಮನ ದುಡು ಹನುಮಂತನ ಭವಿಷ್ಯ ಹೇಳ್ತೀನಿ ಕೇಳರಿ ಬಾಬು. ಭವಿಷ್ಯ ಕೇಳುವ ನೀನೇ ಜಾನೆ, ಇದನ್ನ ಸುಳ್ಳು ಹೇಳಿದರೆ ನಮ್ಮ ಮನಿ ದೇವರೇ. ನೋಡಮ್ಮ, ನೀನು ಮಾತಿನಲ್ಲಿ ಮಹತ್ವಂತೆ, ನಟನೆಯಲ್ಲಿ ಕಲಾವಂತೆ, ನೀನು ಗುಣದಲ್ಲಿ ಗುಣವಂತೆ, ಹಣದಲ್ಲಿ ಹಣವಂತೆ. ಈ ಊರಿಗೆಲ್ಲ ನೀನೇ ಜಾನ್ಮೆ. ನೀ ಒಂದು ದಿನ ನಿಮ್ಮ ಅಪ್ಪ ಗಾಂಜಿ ನಡ್ದಾಕಿನಲ್ಲ, ಇನ್ನೊಬ್ಬರ ತಂಟೆಗೆ ಹೋದಾಕಿನಲ್ಲ. ಇದನ್ನ ಸುಳ್ಳು ಅಂದ್ರೆ ಸುಳ್ಳು ಐತಿ ಅಂತ ಹೇಳ ಮಕ್ಕರಿ ಅಂದ್ರೆ ನೋಡಮ್ಮ, ನಿಮ್ದು ಸೂರ್ಯವಂಶದ ಸೂರ್ಯರ ಮಣಿತನ, ದಾನದಲ್ಲಿ ದಾನದ ಮಣಿತನ, ಊರಿಗೆ ನಿಮ್ಮ ಅಪ್ಪಂದ ಹಿರಿತನ. ಅವನ ಮಗಳಾಗಿ ಹುಟ್ಟಿದಿ, ಹುಲಿಯಾಗಿ ಹುಟ್ಟಿದಿ, ಹುಲಿಯಾಗಿ ಬೆಳೆದಿದಿ. ಆದ್ರೆ ನೀ ಇನ್ನೂ ಒಬ್ಬರಿಗೆ ತಗ್ಗಿ ಬಗ್ಗಿ ನಡೆದಿಲ್ಲ. ನಿನಗೆ 2 ಜೋಡ್ ಹುಡುಗರು ಗಂಟು ಬಿದ್ದಾರಮ್ಮ. ಇದು ಸುಳ್ಳು ಐತೆ ಅಂದ್ರೆ ಸುಳ್ಳು ಐತೆ ಅಂತ ಹೇಳು, ಕರೆ ಐತೆ ಅಂದ್ರೆ ಕರೆ ಅಂತ ಹೇಳು. ಹೌದ್ರಿ ರಾಮಕುಂಡೇವ್ರ, ನೀವ್ ಹೇಳೋದೆಲ್ಲ ಕರೆನ ಐತ್ರಿ. ಆದ್ರ ನೀ ಇಬ್ಬರೊಳಗೆ ಯಾರನ್ನ ಮದುವೆ ಆಗ್ಬೇಕಂತ ಮಾಡಿ ಅಮ್ಮ? ನಾನು ಇವ ಅದನಲ್ರಿ ಮಬ್ಬು ಕುರಿ ಮೊಬೈಲ್ ಕಿರ್ನ. ಓಂ ಹರ 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 ಬಾಬಲಾದ ಸದಾ ಶಿವ. ಎಲ್ಲ ನಿನ್ನ ಪ್ರೀತಿ ಪ್ರೇಮೆಲ್ಲ ನಾಶವಾಗಿ ಹೋಯ್ತಲ್ಲಮ್ಮ. ಯಾಕ್ರಿ, ಏನಾತ್ರಿ? ಚಿ ಹುಚ್ಚಮ್ಮ, ಅವಾಗ ನಗಮರ್ಗ ಸುಳಿ ಕಸಬರ್ಗಿ ಸುಳಿ ಐತಿ ಅಂತ. ಅವನ ಮದುವೆಯಾದ 3 ತಿಂಗಳಿಗೆ ಅಂದ್ರೆ ವಾಟಕ್ ಅಂತಾಳಂತಾಕೆ. ಹಂಗಂದ್ರ ಸತ್ತ ಹೋಗಿ. ಅಯ್ಯೋ ದುರ್ವಿಧಿಯೇ, ಹೆಂಗ ಮಲ್ರಿ ಅವನ ಮದುವೆ ಆದ್ರ ಯವ್ವ ನಾ 2 ಮುಂಡಕ್ಕಿನೇ. ಹೌದು, ಹೆಂಗ್ರಿ ಹಂಗಾರ ಮುಂದ? ನಿನಗಾಗಿಯೇ ಈ ಜೀವನ, ನಿನಗಾಗಿಯೇ ಈ ಯೌವನ,
ನಿಮಗಾಗಿ ನಾನದನ ಅಲ್ರಿ ನಿಮಗಾಗಿ ನಾ ಬಂದನ ರಾಮ ಕುಂಡ್ಲೆ ವಿಷ ಹಾಕಿ ಇಲ್ಲಿ ಮಠ ಓದಿ ಬುಕ್ ಓದಿ ಎಲ್ಲ ರೆಡಿಯಾಗಿ ಇಲ್ಲಿ ಬಂದನೆ ಅದರಾಗ ಇನ್ನೊಬ್ಬ ಚಿಗರಿ ಮೀಸಿ ಹುಡುಗ ಹೆಡಕಿಗೆ ಬಾರ್ಕೋಲ್ ಹಾಕೊಂಡು ಹಂತಿ ಪದ ಹಾಡ್ಕೊಂತ ಬರ್ತಾನಲ್ರಿ ಅವನ ಮದುವೆ ಆಗ್ರಿ ನಿಮ್ಮ ಬಾಳು ಬಂಗಾರವಾಗುತ್ತದೆ ಇದನ್ನೆಲ್ಲ ವಿಚಾರ ಮಾಡಿ ನೀವು ಹೇಳ್ರಿ ಪಟ್ನ ನಾನಿನ್ನ ಬರ್ತೀನಿ ಲೇಟ್ ಆಗೈತಿ ನನ್ ಮೇಲೆ ಆನೆ ಇಟ್ಟೇಳು ನಿನ್ನ ಮೇಲೆ ಆನಿಗೆ ಆಯ್ತಲ್ಲ ಅವಮಾನ. ಅವನ್ ಸಾಮಾನ್ ಮೇಲೆ ಆನೆ ಮಾಡ್ರಿ ಏನಾದ್ರು ನಿನ್ನ ಮ್ಯಾಗ ಆನಿ ಮಾಡೋ ಹಂಗಂದ್ರಿ ಹಂಗಾರ ನಿಮ್ ದಕ್ಷಿಣ ರೀ ನೋಡಮ್ಮ ನಾ ಹೇಳುವ ಹುಡುಗನ ಮದುವೆ ಹಾಕಿಲ್ಲ ಅದೇ ನನಗ ಕೊಡುವ ದಕ್ಷಿಣ ನಾನಿನ್ನು ಬರುವೇನ ಆಯ್ತಪ್ಪ ಓ ಬಾಳ ರಾಮನಂದುಡು ಹನುಮಂತನ ಭವಿಷ್ಯ ಹೇಳ್ತೀನಿ ಕೇಳರಿ ಬಾಬು ಹಿಂದ ಆದದ್ದು ಈಗಲೇ ಹೇಳ್ತೀನಿ ಮುಂದಾಗೋದು ಈಗಲೇ ಹೇಳ್ತೀನಿ ಬರ್ತೇನೆ ಹಿಂದಾಗುದು ಈಗ ಮುಂದಾಗದೆ ನಡಬರ್ಕಿಂದ ಬಿಟ್ಟು ಹೋದ್ನಲ್ಲವ ಹೋಲ್ ಬಿಡ್ರಿ ಅವನು ನನ್ನ ಜೀವನದಾಗ ಏನೇನೋ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ ನಾನು ಅನ್ಕೊಂಡಿದ್ದೆ ಬೇರೆ ಆಯ್ತು ಇದು ಬಂದು ಹೇಳಿದ್ದೆ ಬೇರೆ ಆಯ್ತು ಇವ ಹೆಂಗ ಮಾಡ್ಲಿ ಇವ ಹೇಳೋದೆಲ್ಲ ಕರೆ ಐತಂತೀರ ಯಾರನ್ನ ಹೆಂಗ ನಂಬುದು ಮೊದಲ ಕನ್ನಡವೇ ನಮ್ಮಮ್ಮ ತೆಲುಗು ನಮ್ ಚಿಕ್ಕಮ್ಮ ಮಲಯಾಳಿ ನಮ್ ನರಸಮ್ಮ ಈ ಕೈ ಕರ್ನಾಟಕದ ಅವಸ್ಥೆ ಈ ಕೈ ತೆಲುಗು ಪಾಕಿಸ್ತಾನದ ಶಾರು ನೀಲಿ ಎಲ್ಲ ಕೂತ ಬಂದೆ ಓ ಮಹಾಪ್ರಭು ನೀವೇನಿಲ್ಲಿ ಅವನೇ ನೋಡ್ತಾರ ಕಂಜೂಸ್ ನೀವು ಕಾಫಿ ಕುಡಿತೀರಾ ನೀ ಬೂರಮ್ಮನ್ ಬಿಟ್ಟ ಸರಿ ಹಿಂದಕ್ ಸರಿ ನನ್ನ ಮುಟ್ಟ ಮಾಡಿ ಹಿಂದಕ್ ಸರಿ ಯಾಕೆ ಶಾರು ಈ ತರ ಯಾಕೆ ಮಾತಾಡತ್ತಿ ನೀ ಮುಟ್ಟಿದ್ರ ನಾ ಉಳಂಗಿಲ್ಲ ಅಪ್ಪ ಸರಿ ಹಿಂದಕ್ಕ ನನಗೇನಾಗೈತಿ ಈ ತರ ಯಾಕೆ ಮಾತಾಡತ್ತಿದ್ಯಾ ಯವ್ವ ನಿನಗೇನ ನಗಮುರುಕು ಸುಳಿ ಐತಿ ಅಂತ ಎಲ್ಲ ನನ್ನ ಚಲಗ ಇದನ್ನ ಎಲ್ಲ ಯಾರು ನಿನಗೆ ಹೇಳಿದ್ರ ಇನೇಗ ದೊಡ್ಡ ರಾಮ್ ಕುಂಡಡಿ ಅವ್ರು ಬಂದಿದ್ರು ಮಹಾನ್ ಪುರುಷರು ಹಾ ಅಲ್ಲ ನನ್ ಮಗ ಇನ್ನು ಏನೇನು ಹೇಳಿದ ವೇಷಗಾರ ನನ್ನ ಮಗ ಅವ್ರನ್ನೆಲ್ಲ ಹಂಗೆಲ್ಲ ಭಯಬೇಡ ಇದ್ದಿದ್ದಂಗ ಹೇಳೋಗ್ಯಾರ ಅವ್ರು ನಿನ್ನೇನಾರ ಮದುವೆ ಆದ್ರ ಮದುವೆ ಆದ 3 ತಿಂಗಳಕ್ಕ ಗೊಟ್ಟಕ್ಕಂತಾರಂತ ಹೇಳೋಗ್ಯಾನವ ಹೌದು ಎಲ್ಲಾ ಮೋಸಗಾರ ನನ್ನ ಮಗನ ಏನ್ ಬಗ್ತಾ ಬಗ್ಗಿದ ಕೆಪ್ಪನ ಸಲ್ಪಳಿ ಇವಳು ಅಡಿಕೆಗೆ ಹತ್ತೀನಿ ಇದನ್ನೆಲ್ಲ ಹೇಳ್ದಾವ ಯಾರಲ್ಲಿ ಅಪ್ಪ ಅಂತೀನಿ ನಿನ್ನ ಕರ್ನಾಟಕ ಐತಲ್ಲಿ ಅಪ್ಪ ಅಂತೀನಿ ಶಾರು ಅವನ್ ಮಾತ್ ನಂಬೇಡ ನನಗೆಲ್ಲ ಗೊತ್ತೈತಿ ಹಿಂದಕ್ ಸರಿ ಬೆಳಕರಿ ತಿಂದಕ್ ಸರಿ ನೀ ಹೌದು ಯಾವ ಕಡೆ ಹೋದ ರಾಮ ಕೂಡ್ಲಿ ಅಲ್ಲೋ ಅಲ್ಲುಂಟ ನೋಡು ಕಡಿಲೆ ಮಗನ ಬಂದೆ ಅದು ನಾನು ವೈದಿನ ಇರ್ಬೇಕು ತಡಿಲೆ ಮಗನ ಬಂದೆ ರೂಪಾಯಿ ಇದ್ರ ಹಾಕ್ರಣ ಯಾಕ ಸರ್ ಏನಾತ್ ನಿನಗ ಈ ನಮ್ಮನೆ ಎತ್ಕೊಂತ ನಿಂತಿಯಲ್ಲ ಏನಾಗಬೇಕು ತ್ರಾಸ ಬೇಡ ಒಮ್ಮಕ್ಲೆ ಬಂದ್ಬಿಡು ಬೇಡ ಯಾಕ ಸರ್ ಹೆಣ್ಣಾಗಿ ಹುಟ್ಟಬಾರ್ದು ಹೆಣ್ಣಾಗಿ ಬೆಳಿಬಾರ್ದು ಅಂತ ಯಾಕನತಿ ಹೆಣ್ಣಿಂದಲೇ ಜಗದ ಕಣ್ಣು ಹೆಣ್ಣಿಂದಲೇ ನಮ್ಮಂತ ಹುಡುಗರ ಏನಾತ ಹೇಳ ಒಮ್ಮೆ ಹೇಳ ಏನಾಗಬೇಕ್ಲೆ ಏನಾಗಬೇಕು ಅವ ಏನೇಗ ಬಂದಿದ್ನಲ್ಲ ಅವ್ ಏನ ನಗು ಮುಖ ಸುಳಿ ಐತಂತ ಮರ್ರಿ ಅವನು ಸುದ್ದಿ ಒಟ್ಟ ನನ್ನ ಮುಂದ ಎತ್ತಬೇಡ ಹೌದಲಿ ಶಾರು ಹಿಂದ ನಮ್ಮ ಮುತ್ಯಾಜನ ಕಾಲದಿಂದ ನಮ್ಮ ಮನ್ಯಾಗ ಒಂದ ನಗ್ಮುರ್ಗ ಸುಳಿ ಹೋರಿತ್ತಂತ ಅದರ ಜೋಡಿಗೆ ಅದನ್ನಾರ ಒಂದ ಜೊತೆಗೆ ಜತ ಮಾಡ್ರೆ ಸಾಕ ಅದು ಸತ್ ಹೋಕಿತ್ತಂತ ಅದಕ್ಕ ಅವನು ಬಿಟ್ಟೆ ನನ್ನ ಜೋಡಿ ಬೆರ್ತ್ಕೊಂಡ್ ಬರ್ತಾನಂತ ಇದ ಹೊರಪ್ನೆ ಹೋಗಿ ಒಂದ ಆಪರೇಷನ್ ಆಗೈತೇನ್ರಿ ಏನ ಆಪರೇಷನ್ ಆಗೈತೇನ್ರಿ ಇಲ್ಲ ಸಿಜರಿನ್ ಆಗೈತಿ ಒಂದು ಮಹಾಭಾರತದ
ಯುಗದಲ್ಲಿ ಭೀಷ್ಮಾದಿರ ಎದೆ ಹರಿಯಿತು ಅರ್ಜುನನ ಬಾಣದಿಂದ. ಅದೇ ತ್ರೇತಾಯುಗದಲ್ಲಿ ಶ್ರೀರಾಮ ಕುಂಭಕರ್ಣರ ಸಿರ ಹರಿಯಿತು ಶ್ರೀರಾಮನ ಬಾಣದಿಂದ. ಅದೇ ಇಂದಿನ ಕಲಿಯುಗದಲ್ಲಿ ಅನೇಕ ರೌಡಿಗಳನ್ನು ದಮನ ಮಾಡಿ ಯಮನ ಬಾಲದಳದಂತೆ ಆ ಪೋಂಡರನ್ನು ಪ್ರಾಣ ತೆಗೆಯಲು ರೆಡಿಯಾಗಿ ನಿಂತಿದೆ ಈ ರವಿಕಾಂತನ ಬಾಣ. ಯಾರವನು ಅಲ್ಲೇ ನಿಲ್ಲು. ಯಾಕೆ ಯಾಕೆ ಅಂದೆ ನನ್ನೇ ಉತ್ತರ ಕಳಿತೆ. ಯಾರು ನೀನು ಮೊದಲು ಹೇಳು. ನಾನಾದರೇನು ಆವೇಶ ಅವಘಡದಲ್ಲಿ ಕಾರ್ಯಸಿದ್ಧನಾಗಿ ಹೊರಟ ನನ್ನನ್ನು ತಡೆದ್ರೆ ಅದರ ಪರಿಣಾಮ ನೀನೇ ಎದುರಿಸಬೇಕಾಗುತ್ತದೆ. ಮೊದಲು ನನ್ನ ದಾರಿಗೆ ಅಡ್ಡ ಬರಬೇಡ. ಸರಿಲೇ ಹಿಂದಕ್ಕ. ನನಗೆ ಎದುರುತ್ತರ ಕೊಡುವ ಅಧಿಕಾರ ಯಾರಿಗೂ ಇಲ್ಲ ಈ ಜಂಗಲ್ನಲ್ಲಿ. ಇಲ್ಲಿ ನನ್ನದೇ ಪರಮಾಧಿಕಾರಿ. ಇಲ್ಲಿ ಯಾರೇ ಅಡ್ಡಿಸಿ ಹೋದರೆ ಅದಕ್ಕೆ ನನ್ನ ಪರ್ಮಿಷನ್ ಬೇಕು. ಯಾಕೆಂದ್ರೆ ಅನ್ಯಾಯದ ವಿರುದ್ಧ ಹೋರಾಡುವ ನಾನು ಈ ಜಂಗಲ್ ಟೈಗರ್ ಇದ್ದೀನಿ. ಹೌದೇ? ಶಬಾಷ್. ನಾನ್ಯಾರು ಗೊತ್ತಾ ಕೇಳು. ಕನ್ನಡ ನೆಲದಲ್ಲಿ ಹುಟ್ಟಿ ಈ ಕನ್ನಡ ತಾಯಿನ ಬೆತ್ತಲ ಮರು ಹೋಟ ಅವರ ಘಟ ಉಸಿರುವ ಧರ್ಮವೀರ. ನಿತ್ಯ ಹತ್ತಾರು ಮುತ್ತೈದರ ಮಾಂಗಲ್ಯ ಹರಿಯುವ ಹರಾಂಕೋರ ಕತ್ತ ತೆಗೆಯಲು ಹೊರಟ ಧರ್ಮವೀರ. ಆ ಮುತ್ತೈದರ ಆತ್ಮಕ್ಕೆ ಶಾಂತಿ ಮಾಡುವ ಶಾಂತಿ ವೀರ. ಪ್ರತಿ ಒಡ ಹುಟ್ಟಿದರ ಸೋದರಲ್ಲಿ ವಿಷ ಬೆರೆಸಿ ಅವರ ಸಂಸಾರಕ್ಕೆ ಬೆಂಕಿ ಹಚ್ಚಿ ಅವರನ್ನು ಕೊಚ್ಚಿ ಹಾಕಿ ಹೊರಟ ನಾನು ಕ್ರಾಂತಿವೀರ ಕಣಲೇ. ಕ್ರಾಂತಿವೀರ? ಕ್ರಾಂತಿವೀರನೆಂದರೆ ನೀನೇನೋ ಕೊಂಡೆ. ಹೌದಲೇ ಕುರಿಮರೆ. ಕ್ರಾಂತಿವೀರನೆಂಬ ನಿನ್ನ ಹೆಸರು ಕೇಳಿದಾಕ್ಷಣ ನನ್ನ ರೋಮವೆಲ್ಲ ರಾಮನ ಬಣವಾಗಿ ನೆಲೆಯಲ್ಲಿ ನಿನ್ನ ಎದೆಯಲ್ಲಿ ಎಲ್ಲ ಪಾಪಿ ಕ್ರಾಂತಿವೀರನೆಂಬ ಬಹುಬುದ್ಧಿಯಿಂದ ಕುಳಿತ ಈ ಬೇಟೆಗಾರನಿಗೆ ನೀನೇ ಬೇಟೆಯಾಗಿ ಸಿಕ್ಕಿಯಲ್ಲೂ ಬಚ್ಚ. ನಿನ್ನನ್ನು ಈ ಮಚ್ಚಿನಿಂದ ಕೊಚ್ಚಿ ಹಾಕಿದ್ರು ನನ್ನ ಸೇಡಿನ ಕೆಚ್ಚ ಆರುವುದಿಲ್ಲ. ಸಿದ್ಧನಾಗಲೇ ಈ ಹುಲಿಯೊಂದಿಗೆ ಯುದ್ಧಕ್ಕೆ. ಎರಡೇ ಗುಡ್ಡದಲ್ಲಿ ವಾಸವಾದ ಗಡ್ಡ ಬಿಟ್ಟು ದಡ್ಡನಾದ ನೀನು ನನಗೆ ಚಡ್ಡಿ ಹಾಕಲು ಬರ್ತೀನಳೆ. ನಾನು ಸಿಕ್ಕಂತ ಕುರಿ ಹಾಲು ಕುಡಿದ ಬೆಳೆದ ಉಕ್ಕಿನ ಮನುಷ್ಯ. ಧರ್ಮವನ್ನ ಏನಾದರೂ ದಾರಿ ತಪ್ಪಿಸಲು ಬಂದ್ರೆ ಇದೇ ನನ್ನ ಧರ್ಮ ಎಂಬ ಕೊಡ್ಲಿಕ್ಕೆ ನೀನೇ ಆಗುದ್ದೆ ಆಗ್ತೀಯಾ? ಸರಿಲೇ ಹಿಂದಕ್ಕೆ ಸರಿ. ಧರ್ಮ 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 ಎಲ್ಲಿದೆಯೋ ನಿನ್ನ ಹತ್ತಿರ ಧರ್ಮ? ಅದೇ ಧರ್ಮದಿಂದ ಬಾಳುತ್ತಿದ್ದ ನಿನ್ನ ಜೈವೀರನನ್ನು ಆ ದೇವೇಗೌಡ ಕಟ್ಟಿ ಬಡಿದು ಕಣ್ಣು ಕಳೆದಾಗ ಎಲ್ಲಿ ಅಡಗಿತೋ ನಿನ್ನ ಬೆಂಕಿಯ ಪುರುಷ ಕೊಡ್ಲಿಯ ಧರ್ಮ? ಹೆಂಡತಿಯ ಮಾತಿಗೆ ಮನಸ್ಸೋತು ಮಾವನ ಎಂಬ ಅಭಿಮಾನದಿಂದ ಹೇಳಿ ಅಂತ ಬಿದ್ದೀಯಲ್ಲ, ಎಲ್ಲಿದಿಲೇ ನಿನ್ನ ಹತ್ತಿರ ಧರ್ಮ? ಲೇ ಟೈಗರ್, ಅಣ್ಣನ ನೆನಪು ಮಾಡಿ ಮತ್ತೊಟ್ಟು ಕಿಚ್ಚೆಬ್ಬಿಸ್ಬಿಟ್ಟಲ್ಲೇ ನನ್ನ ಒಡಲಲ್ಲೇ. ಮುಚ್ಚ ಬಾಯಿನ. ಅಣ್ಣನ ಮೇಲೆ ಅಭಿಮಾನ ಅಂತ ತಮ್ಮ ನೀನಾಗಿದ್ರು ಅವನಿಗೆ ಈ ಸ್ಥಿತಿ ಬರುತ್ತಿರಲಿಲ್ಲ. ಕಣ್ಣು ಕಳೆದುಕೊಂಡ ನಿನ್ನ ಅಣ್ಣನಿಗೆ ನಾನೇ ಸ್ವಂತ ತಮ್ಮನಂತೆ ನಿಂತು ಆಸ್ಪತ್ರೆಗೆ ತೋರಿಸಿ ನನ್ನ ಗೋಳಿಗೆ ಜೋಪಾನ ಗೈಯುತ್ತಿದ್ದರು. ಅವನ ಕದ್ದಿನಿಂದ ಬಂದು ಅವನಿಗೆ ಇಲ್ಲ ಸಲ್ಲದ ಪ್ರೀತಿ ತೋರಿಸಿ ಶುದ್ಧವಾಗಿದ ಕಣ್ಣನ್ನು ಕಳೆದು ಓಡಿ ಹೋದಿಯಲ್ಲ, ನೀನೆಂತ ನೀಚನ ಅಲಾಯಕ ಸಹೋದರನಲ್ಲಿ. ಟೈಗರ್ ಗೆಳೆಯ, ನನ್ನ ಅಣ್ಣನ ಉಪಚರಿಸಿ ಆತ್ಮಗೆ ತೋರಿಸಿದ ಜೋಪಾನ ಮಾಡಿದ ನೀನೇನೋ ರವಿಕಾಂತ. ಕ್ಷಮಿಸಪ್ಪ ನನ್ನನ್ನು. ಈ ನಿನ್ನ ಪ್ರೀತಿ ಶಕ್ತಿ ಮುಂದೆ ನಾನು ಸೋತು ಹೋದೆ. ಈ ನಿನ್ನ ಶೌರ್ಯ, ಈ ನಿನ್ನ ಕೋಪ ಕುದಿತಿದ್ದರೆ ಬೇಗ ಈ ನಿನ್ನ ಕತ್ತಿಯಿಂದ ನನ್ನ ಕತ್ತಿಯನ್ನು ತೆಗೆದಾಕ್ಬಿಡು. ನಿನ್ನ ಕೈಯಲ್ಲಿ ಸಂತೋಷವಾಗಿ ಸತ್ತು ಹೋಗ್ತೀನಿ ಕಾಣೋ. ಸರಿ ಆಚೆ ಬರುವ 10 ಕಣ್ಣೀರುಡನದು ಅಂದು ನಾನು ನಂಬುದಿಲ್ಲ. ನಾನು ತಂದಿಟ್ಟ ಔಷಧಿ ಬಾಟ್ಲಿಯನ್ನು ಬದಲಾಯಿಸಿ ನಿನ್ನ ಆಸಿಡ್ ಬಾಟ್ಲಿ ಇಟ್ಟು ತುತ್ತು ಮಾಡಿ ಉಣಿಸಿದ ಅತ್ತೆ ಕಣ್ಣಲ್ಲಿ ನೀರು ತರಿಸಿ ನಾನು ಹಳ್ಳಿ ಹುಲಿ ಡೊಂಗಿ ಎಂದು ಹೇಳಿ ಅಣ್ಣನನ್ನು ಮಣ್ಣು ಪಾಲಾಕ್ಷ ಮಾಡಿದ ನಿನ್ನೊಬ್ಬ ಸಹೋದರನೇನೆ. ನಾನಂತ ಕಟುಕನಲ್ಲ ರವಿಕಾಂತ, ನಾನಂತ ಕಟುಕನಲ್ಲ. ನನ್ನ ಮಾತು ಸ್ವಲ್ಪ ಕೇಳು. ನಾನು ನಿನ್ನನ್ನು ನೋಡಿ ನಿನಗೆ ಅಭಿನಂದನೆ ಹೇಳಿ ಹೋಗ್ಬೇಕನ್ನೋ ಅಷ್ಟರಲ್ಲಿ ಅಲ್ಲಿಟ್ಟ ಔಷಧಿ ಸಾಕು ಮುಗಿಸಲೇ ನಿನ್ನ ಕಂತೆ ಪುರಾಣವನ್ನು. ನಾನು ತಂದಿಟ್ಟ ಔಷಧಿ ಬಾಟ್ಲಿಯನ್ನು ಬದಲಾಯಿಸಿ ನಿನ್ನೆ ಆಸಿಡ್ ಬಾಟ್ಲಿಯನ್ನು ಮಾಡಿದ ಹಿಡಿಯೋದಲ್ಲಿದೆ. ನೀನು ಈಗ ಸುಳ್ಳು ಹೇಳಿ ನಿಂತರೆ ನಿನ್ನ ಬೆನ್ನ ಹಿಂದೆ ನಿನ್ನ ಸಾವು ಕಾದು ನಿಂತಿದೆ. ರವಿಕಾಂತ, ನಿನ್ನ ಕೈ ತಳ್ಳಿ ಇಳಿಸ. ಯಾಕಪ್ಪ ಆವೇಶ ತುಂಬಿಕೊಂಡ ತ್ರಿವ್ಯಾ ನಿಂತಿ? ನನ್ನ ಮಾತು ಕೇಳಪ್ಪ, ನನ್ನ ಮಾತು ಕೇಳ. ಇಲ್ಲ, ಶರೀರ ನೀವು ಹಿಂದಕ್ಕೆ ಇವನ ಪ್ರಾಣ ತಗೊಂಡೇ ಬಿಡ್ತೀನಿ. ಹುಚ್ಚ ಬಾಯಿ ಮುಚ್ಚು. ನಿನ್ನ 25 ವರ್ಷದಿಂದ ಅನಾಥನೆಂದು ಯಾರಿಗೆ ತಿಳಿದಿ ಜಂಗಲದಲ್ಲಿ ಹಾಲು ಕುಡಿ ಬೆಳೆಸಿದ್ದೆ.
ಹಾಗಾದರೆ ಇವನ ಏನು ತಪ್ಪು ಮಾಡ್ಯಾನ ಅಂತೇಳಿ ಕಡಿಯಾಕ ಹೊಂಟಿದೀಪ. ಅಷ್ಟೇ ಅಲ್ಲ, ಇವನು ಏನು ತಪ್ಪು ಮಾಡಿದಾನೆ ಅಂತೇಳಿ ಇವನ ಶಿರಚ್ಛೇದನ ಮಾಡಾಕತ್ತಿದೀಪ ತಮ್ಮ. ಇವನ್ ಯಾರಾದರೇನು ಚಿಕ್ಕಪ್ಪ, ನಿನ್ನ ಆಜ್ಞೆಯ ಪ್ರಕಾರ ಅಧರ್ಮಿಗಳನ್ನು ಸಂಹರಿಸುವುದು ನನ್ನ ಗುರಿ ಅಲ್ಲವೇ? ಲೇ ಹುಚ್ಚ, ಬಾಯಿ ಮುಚ್ಚು. ನೀವು ಇಬ್ಬರು ಕೆಲಸ ಮಾಡೋದಪ್ಪ ಈ ಕೆಲಸ. ಅಂದ್ರೆ ನಿಮ್ಮ ಮಾತಿನ ಅರ್ಥ? ಮಾತಿನ ಅರ್ಥ ಅಂದ್ರೇನು, ಆ ಜೈವೀರನ ಆಸ್ತಿ ಬರೆದುಕೊಂಡು ಹೊಡೆದು ಕಣ್ಣು ಕೊಳೆದುಕೊಂಡು ದೇವೇಗೌಡ ಆದ್ರೇನಾಯ್ತು, ಅವನ್ನ ಆಸ್ಪತ್ರೆಗೆ ಓದು ತೋರಿಸಿ ಜೋಪಾನ ಮಾಡಿದ್ದು ನೀನ ಅಲ್ಲವೇನೋ ತಮ್ಮ, ನೀನ ಅಲ್ಲವೇನೋ? ಅಷ್ಟೇನಲ್ಲ, ಆ ವಿಷದ ಬಾಟ್ಲಿ ಓದು ಜೈವೀರನ ಕಣ್ಣಾಗ ಕ್ರಾಂತಿವೀರ ಹಾಕಿದ್ರು, ಅದೇನಾಯ್ತು, ಅಲ್ಲೇ ಇಟ್ಟ ಔಷಧ ಬಾಟ್ಲಿ ಬದಲಾಯಿಸಿ ಹೋದವರು ಯಾರು ಅಂತ ಗೊತ್ತಲ್ಲೇ ನಿನಗೆ ಗೊತ್ತಾ? ಅಪ್ಪಾಜಿ ಯಾರವನು? ಅವನೇ ಕಣೋ, ಗಿಡ್ಡ ಕೆಂಪನ ಹುಡುಗ ಓಡಾಡಿ ನಿನಗ ಹಿಡಿಯೋ ತೋರಿಸಿದ್ಲ ಗಜರಾಜ. ಅಪ್ಪಾಜಿ ಏನು ಹೇಳುತ್ತಿರುವೆ ನೀನು? ಹೌದಪ್ಪ, ಸತ್ಯವನ್ನು ಹೇಳುತ್ತಾ ಇದ್ದೀನಿ ನಿನ್ ಮುಂದೆ. ಚಿಕ್ಕಪ್ಪ ಈಗೇನು ಮಾಡಲಿ? ಚಿಕ್ಕಪ್ಪ ಈಗೇನು ಮಾಡಲಿ? ಈಗಲೇ ಹೋಗಿ ಆ ಬೋಳಿ ಮಕ್ಕಳನ್ನು ಶಿರಚ್ಛೇದನೆ ಮಾಡಿ ಬರ್ಲಾ? ಇಲ್ಲ ರವಿಕಾಂತ, ಇಲ್ಲ. ನನಗಾದ ಅನ್ಯಾಯಕ್ಕಾಗಿ ನಾನಿನ್ನು ತಡೆಯಲಾರೆ. ಈಗಲೇ ಹೋಗಿ ಆ ಪಾಪಿಗಳ ಬಿಸಿ ರಕ್ತ ಈ ಭೂಮಿಗೆ ಹರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಬೇಗ ನನಗೆ ಅಪ್ಪಣೆ ಕೊಟ್ಬಿಡು. ತಡ್ರಿಪ್ಪ ತಡ್ರಿ, ಯಾಕೆ ಔಷಧ ತುಂಬ್ಕೊಂಡು ಅಪ್ಪಡಿಸಿ ನಿಂತಿರುವೆ? ನನ್ನ ಮಾತು ಕೇಳೋ. ನೀವು ಮೊದಲು ಯಾರು ಅನ್ನೋದು ತಿಳ್ಕೊಳ್ಳ್ಯಾರಪ್ಪ, ತಿಳ್ಕೊಳ್ಳ್ಯಾರಿ. ಅಪ್ಪಾಜಿ ಏನು ಏನು ಹೇಳ್ತಿರೋ ನಿನ್ನ ಮಾತು ನನಗೆ ಹೇಳು. ಹೌದಪ್ಪ, ನೀವು ಬೇರೆ ಬೇರೆ ಯಾರಲ್ಲ, ಒಂದೇ ತಾಯಿಯ ಒಡ ಹುಟ್ಟಿ ಅವಳಿ ಜೋಳಿ ಮಕ್ಕಳಪ್ಪ. ಅಷ್ಟೇ ಅಲ್ಲ, ಒಂದೇ ತಾಯಿಯ ಅವಳಿ ಮಕ್ಕಳು. ಹಾಗಾದರೆ ನಾನು ಅನಾಥನಲ್ಲವೇ? ಅಂದ್ರೆ ಜಯವೀರನ ತಮ್ಮ, ಹಾಗಾದರೆ ಕ್ರಾಂತಿವೀರನ ಸಹೋದರ. ಮಾತಮ್ಮ ಸಹೋದರ, ಈಗ ನನ್ನ ಅಣ್ಣತ್ತಿಗೆ ಎಲ್ಲಿದ್ದಾರೆ ಕಣೋ? ಮೊದಲು ಅವರನ್ನು ನೋಡ್ಬೇಕು. ಅಂದಿನ ದುರಂತ ನೋಡಿ ನನ್ನ 100 ಮೀಟರ್ ಗೋಯದೊಳಗೆ ಇದ್ದಾರೆ. ಇದಕ್ಕೆಲ್ಲ ಸಹಾಯಕರ ನನ್ನ ಚಿಕ್ಕಪ್ಪಂದು. ನಾನು ಆ ಗೌಡರ ಗುಂಪಿನೊಂದು ತಪ್ಪು ತಿಳಿದು ಬಿಟ್ಟಿದ್ದೆ. ಇವರು ನಮ್ಮ ಸಂಸಾರ ಸಾಕಿ ಸಲಿವಿದ, ಇವರು ನಮಗೆ ಹೆತ್ತ ತಂದೆ ಸಮಾನ. ಬಾ ನಮಸ್ಕರಿಸೋಣ, ಬಾ. ಹೇಳಿರಿಪ್ಪ, ಎದ್ದು ಹೇಳಿರಿ. ಎಂದು ನಡೆದಲ್ಲ ನಿಮ್ಗೆ ತಿಳಿಸಿ ಹೇಳಿದೆ. ಇನ್ನು ಮುಂದೆ ಏನೋ ಮಾಡಬೇಕನ್ನೋದು ಆ ಗೌಡ ಗಜರಾಜನಿಗೆ ಗೊತ್ತಿಲ್ಲದೆ ನಿಮ್ಮ ಅಣ್ಣನ ಮುಂದೆ ತಿಳಿಸಿ ಹೇಳುತ್ತೇನೆ. ಇಂದಿನಿಂದ ಸತ್ಯವನ್ನು ಸಾಧಿಸಿ ಬದುಕಿದವರನು ಸಿಡಿಗಾಗಿ ನೆತ್ತಿಯವನು ಸಿಡಿ ನಿಂತ ಸಿಡಿದದ್ದ ಸಹೋದರರಪ್ಪ, ನೀವು ಸಹೋದರರು. ಬನ್ನಿ ಚಿಕ್ಕಪ್ಪ, ಹೋಗೋಣ. ನಡೆಯ ಚಿಕ್ಕಪ್ಪ. दिल दिया दिलदार समझ करो, तुम्हें मेरे प्यार ओला ओला दिया. ये नाटक नायक नहीं है, मैं हम स्टेज के खलनायक. ಹತ್ತು ತಲೆ ಹೊತ್ತ ರಾವಣ ದಶಕಂಠನಾದ ಸಮುದ್ರ ಮಂಥನದಲ್ಲಿ ಕೋಲಾಲದ ವಿಷ ಕುಡಿದ ಶಿವ ವಿಷಕಂಠನಾದ. ಮೋತಾಲಿಕನ ಪ್ಲಾನಿನಿಂದ ಜಿತೇಂದ್ರ ಜೈವೀರನ ಪಾಲಿಗೆ ಯಮಕಂಠನಾದ.
ಈಗ ಹೇಗಾದರೂ ಮಾಡಿ ಆ ರವಿಕಾಂತನಿಂದ ಆ ಕ್ರಾಂತಿವೀರನ ಸಂಹಾರ ಮಾಡಿಸಿ ಆ ನಂತರ ನಾನಾಗುವೆ ಈ ನಾಡಿಗೆ ಶ್ರೀಕಂಠ ಕ್ರಾಂತಿವೀರ. ನೀನು ಬಲತ್ವರವಾಗಿ ನನ್ನ ತಂಗಿ ವರ್ಷದ ಸೆಡು ಎಂತಾಯ್ತೆಂದು ಈ ನಾಡಿನ ಜನತೆ ನೋಡ್ತಾ ಐತೆ. ಈ ನಿನ್ನ ಕತೆ ನೋಡಿ ನಾನಾಗುವೆ ಈ ನಾಡಿಗೆ ಶ್ರೀಕಂಠ. ಏಯ್! ಶ್ರೀಲೋಲದ ರತ್ನ ಶ್ರೀರಾಮರಿಗೆ ಹಾಗೂ ಶ್ರೀ ಮಾತುಗಾರಿಗೆ ಗುಣಮಂತರಿಗೆ ನಮಸ್ಕಾರ ಗೌಡ್ರಿ, ನಮಸ್ಕಾರ. ಮೋತಾಲಿಕಾ ಯಾರವ್ರು? ನಾನೇ ಗರುಡ ಎಂಬ ಗದ ರಾಜ. ಏಯ್! ಗಜರಾಜ ಯಾಕೆ ಅಕ್ಷರ ಅಕ್ಷರ ಆಗಿರಬೇಕು. ಇದು ಯಾರ ಮನೆ ಅಂತ ಅಟ್ಟಹಾಸದಿಂದ ನಗುತ್ತಿರುವಲೇ. ಮರ್ಯಾದಿಂದ ಈ ಮನೆಯಿಂದ ನಿನಗೆ ವರ್ಗ ಹಾಕು, ಇಲ್ಲ ಕತ್ತಿಗೆ ಕೈ ಹಾಕಿ ನಾನೇ ವರ್ಗ ಹಾಕಲು. ಇಲ್ಲಾದರೆ ನಿನ್ನನ್ನು ಶೂಟ್ ಮಾಡ್ಬೇಕಾಗುತ್ತೆ. ಎತ್ತರ. ಗಜರಾಜ್, ನನ್ನ ಮನೆಗೆ ಬಂದು ನನಗೆ ದುರಂಕಾರದಿಂದ ಮಾತನಾಡುವಲೇ ಬಡವ. ನಾನ್ಯಾರು ಗೊತ್ತಾ? ಈ ಸುತ್ತು 70 ಹಳ್ಳಿಗೆ ಸರ್ದಾರನಾಗಿ ಮೆರೆಯುವ ಆ ಮೊತಾಲಿಕಾ ಕರೆಸಲೇ ರವಿಕಾಂತರನ್ನು ಇವನಿಗೆ ಹೆಣ ಹಾಕಿಡುವಾಗ ಎಲ್ಲಿದ್ದಾನೆ ಆ ನಿನ್ನ ರವಿಕಾಂತ? ಇಲ್ಲೇ ಇದ್ದೀನಲೇ ಗಜಗಾತ, ಇಲ್ಲೇ ಇದ್ದೀನಿ. ನಿನ್ನ ಕೆಟ್ಟ ರಕ್ತ ಹರಿಸಬೇಕೆಂದು ಮುತಾಲಿಕನ ಚಿಕ್ಕಪ್ಪನ ಸಹಾಯದಿಂದ ಈ ಕಾಡಿನ ಒಳಗೆ ಮಹಾವೀರನಾಗಿ ಬೆಳೆದು ನಿಂತಿದ್ದೀನಿ. ಸಹೋದರ, ಬೇಗ ಬಾ, ಇವರನ್ನು ಹೊರಗೆ ಕೋನ ಕಡದಂತೆ ಕಡೆದೇ ಬಿಡೋಣ. ಬಂದ ಸಹೋದರ, ಬಂದೆ. ಬಹುದಿನದ ಭೇಟಿ ಆಡಲಕ್ಕೆ ಇದೆ ತಕ್ಕ ಸಮಯ. ವೈರಿಯಿಂದ ಹೊರಬಂದ ಈ ನನ್ನ ಕೊಡ್ಲಿಗೆ ಈ ಗೌಡನ ರಕ್ತ, ಈ ಗಜರಾಜನ ರಕ್ತ ತಿನ್ನಲಕ್ಕೆ ಇದೆ ತಕ್ಕ ಸಮಯ. ಕಾಂತಿವೀರ, ನೀ ಒಂದು ಹೆಜ್ಜೆ ಮುಂದಿಟ್ಟರೆ ನಿನ್ನ 5 ಪಿಸ್ತೂಲಿನ ಶೂಟ್ ಮಾಡ್ಬೇಕಾಗುತ್ತೆ. ಎತ್ತರ. ಲೇ ಗಜ ಗಜಗುಮ್ಮಪ್ಪ, ನೀ ಹಿಂಗ ಮಾಡ್ತೀವನ ಗೊತ್ತೆದ್ದ. ಈ ಪಿಸ್ತೂಲ ಗೌಡ್ರ ಕೈ ಅಂದ್ ಕಸಗೊಂದ ಮುಚ್ಚಿಟ್ಟಿದ್ನ್ಯ. ಲೇ ರವಿಕಾಂತ, ಕ್ರಾಂತಿವೀರ, ಏನು ಮಾಡಾಕತ್ತಿರ್ಲಿ? ದ್ಯಾಮೋನ್ ಕೋನ ಕಡ್ದಂಗ ಕಟ್ರಿ ಹಾಕಿರ್ಲಿ ಮಕ್ಕಳನ್ನಿಬ್ಬರನ್ನ. ಲೇ ಗಜರಾಜ್, ಬಯಸಿ ಬಂದಾಗ ಹೆಣ್ಣ ಮಕ್ಕಳನ್ನು ಹಾಳು ಮಾಡೋ ಹರಾಮ್ಕೋರ. ಏನಲೇ, ನಾನು ರಾಧಿಕಾ ಒಂದಾಗೋ ಸಮಯದಲ್ಲಿ ನಿನ್ನ ಕೆಟ್ಟ ಬುದ್ಧಿ ಉಪಯೋಗಿಸಿ ಇಲ್ಲದ ಸಲ್ಲದ ಅವನಿಗೆ ಹೇಳಿ ನನ್ನ ಕೈಯಾರ ನನಗೆ ಅಣ್ಣನಿಗೆ ವಿಷ ಹಾಕಿಸಿ ಇವೆಲ್ಲೇ ನಿನ್ನ ಕೆಟ್ಟ ಕೈಯೇ. ಲೇ ಗಜರಾಜ, ಇದೇ ತಕ್ಕ ಸಮಯ. ಜೈ ಪರಶುಧರ. ಹೌದು ಕ್ರಾಂತಿವೀರ, ಇವೇ ಕೆಟ್ಟ ನನ್ನ ಮಗ ನನ್ನ ತಲೆ ಕೆಡಿಸಿ ಇದೇ ರೀತಿಯಾಗಿ ಮಾಡಿ ನನ್ನ ತಂಗಿನ ದೂರ ಮಾಡಿದ ಪಾಪಿ ಇವನು. ನನ್ನ ಹಳೆಯನಾಗಿ ನಿನ್ನನ್ನು ಮಾಡ್ಕೋಬೇಕೆಂದು ನನ್ನ ಆಸೆ ಇತ್ತಿ, ಅದನ್ನು ದೂರ ಮಾಡಿದ ಪಾಪಿ ಇವನೇ. ಒಚ್ಚಲ ಬಾಯಣ. ರವಿಕಾಂತ್, ಏನ್ ನೋಡ್ತಾ ಇದ್ಯಾ? ಹಾಕೋ ಅವನನ್ನ. ಆಯ್ತು ಸಹೋದರ, ಇಲ್ಲು ರವಿಕಾಂತ, ನನ್ನೇನು ಮಾಡಬೇಡ. ಲೇ ದೇವೇಗೌಡ, ಹೊಲೆಯದ ಮಬ್ಬಿನಲ್ಲಿ ಹಲವಾರು ಕತ್ತು ಕೊಯ್ಸಿದಲ್ಲದೆ ನನ್ನ ಎತ್ತು ಅವರ ಆತ್ಮಕ್ಕೆ ಬೆಂಕಿ ಇಡಿಸಿದ ನೀನೇ ಅಲ್ಲವೇನಲೇ ಮಗನ. ಜೈ ಬಜರಂಗ್ ಬಲಿ. ಸೋದರಿ, ಏನಪ್ಪಾ ಇದೆಲ್ಲ ಏನಾಯ್ತು? ಅಣ್ಣ,
ನೀನು ಬರುವ ಸಮಯದಲ್ಲೇ ಎಲ್ಲ ಇಲ್ಲಿ ಹೋಗದ ಹೋಯ್ತಣ್ಣ. ಆ ಗೌಡನ ಸಿರ ಕಡಿದು, ಆ ಗಜರಾಜನ ಸಿರ ಕಡಿದು ಇಲ್ಲಿ ನಮ್ಮಿಬ್ಬರ ಅಣ್ಣ ತಮ್ಮರ ಆತ್ಮಕ್ಕೆ ಶಾಂತಿ ಮಾಡಿಕೊಂಡಿವೆ. ಈ ಮುತಾಲಕನ ಆಜ್ಞೆಯಂತೆ ನಾವೆಲ್ಲರೂ ನಡಿಬೇಕಾಗಿದೆ ಸೋದರ. ಮುತಾಲಕನ ಸಹಾಯ ನನಗೆ ಆಶ್ಚರ್ಯ ತಂದಿದೆ. ಅಣ್ಣನ ದೇವರೊಂದು ನನಗೆ ಈಗ ಅರ್ಥವಾಯಿತು. ಹೌದು ಕಣ, ಇವನು ನನಗೆ ಹಾಲು ತುಪ್ಪ ಉಣಿಸಿ ಈ ದಾಣಿನ ಬೆಳೆಸಿದ ನನ್ನ ಪಾಲಿನ ದೇವರು ಕಣೋ. ಬಾ ಇವನಿಗೆ ನಮಸ್ಕರಿಸೋಣ. ಆಯ್ತು ಚಿಕ್ಕಪ್ಪ, ಆಶೀರ್ವಾದ ಮಾಡ. ಹೇಳಿರಿಪ್ಪ, ಎದ್ದೇಳಿರಿ. ಆ ಭಗವಂತ ನಿಮಗೆ ಒಳ್ಳೇದ ಮಾಡಲಿ. ತಗೋ ಈ ಎಲ್ಲ ಕಾಗದ ಪತ್ರವನ್ನು ಒಳ್ಳೇದಾಗಿಟ್ಕೊಂಡು ನೀವು ಅರ್ಧ ಹಂಚ್ಕೊಳ್ಳಿರಪ್ಪ, ಅರ್ಧ ಹಂಚ್ಕೊಳ್ಳಿರಿ. ಬೇಡ ಮುತ್ತಣ್ಣ ಬೇಡ, ನೀನು ನಮಗೆ ಮಾರ್ಗದರ್ಶಿಯಾಗಿ ನಮ್ಮಲ್ಲಿ ಇರ್ಬೇಕಂತ ನನ್ನ ಆಜ್ಞೆ. ನಮ್ಮೆಲ್ಲರ ಒಂದಗೂಡಿಸಿದ ಆ ದುರ್ಗಾ ಮಾತಿಗೆ ನಮಸ್ಕರಿಸೋಣ. ಜೈ ಭಾರತ ಮಾತೆ, ಜೈ